ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ನ ವಿಶೇಷತೆ ಏನಂದರೆ, ನಾನು ಅಜ್ಜಿಗೆ ಕೆಲವು ಕ್ವಶನ್ಸನ್ನು ಕೇಳ್ತೇನೆ. ಅಂದರೆ ಅವ್ರದ್ದು ಬಾಲ್ಯದ ಲೈಫ್ ಸ್ಟೈಲ್, ಇವಾಗ ತನಕ ಜರ್ನಿ ಹೇಗಿತ್ತಂತ. ಅದಕ್ಕೆ ನಾನು ಕೆಲವು ಕ್ವಶನ್ಸನ್ನು ಪ್ರಿಪೇರ್ ಮಾಡಿದ್ದೇನೆ. ಅದನ್ನು ಇವತ್ತು ನಾನು ಅಜ್ಜಿ ಜೊತೆ ಕೇಳ್ತೇನೆ. ಅವರು ನನ್ನ ಜೊತೆ ಹಾಗೂ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ತಾರೆ. ಅವರು ಸಣ್ಣ ಇರುವಾಗದಿಂದೆಲ್ಲ ಹೇಗಿದ್ರು, ಎಷ್ಟು ಕಷ್ಟಪಟ್ಟಿದ್ರು ಅದನ್ನೆಲ್ಲ. ಅಜ್ಜಿ ರೆಡಿ ಇದ್ದೀರಲ್ವಾ? ಹೌದು. ಹಾಂ, ನಿಮ್ಮ ಫಸ್ಟ್ ಕ್ವಶನ್, ನಿಮ್ಮ ಶಾಲೆ ಬಗ್ಗೆ ಹೇಳಿ. ನೀವು ಎಷ್ಟನೇ ಕ್ಲಾಸ್ ತನಕ ಕಲ್ತಿದ್ದೀರಿ? 2 ಕ್ಲಾಸ್ ಕಲಿಸಿದೆ. ನಾನು 2 ವರ್ಷ ಶಾಲೆಗೆ ಹೋಗಿದ್ದೆ. ಮತ್ತೆ ಮನೆ ಕೆಲಸಕ್ಕೆ ಶುರು ಮಾಡಿದ್ದ ಒಂದು 8 ವರ್ಷ ಮನೆಗೆ ಮನೆಯಲ್ಲೇ. ಹಾಂ. ಮತ್ತೆ ಮತ್ತೆ ಒಂದು 10, 11, 12 ವರ್ಷದಾಗೆ ನಟ್ಟಿಗೆ ಮಾಡಿಲ್ಲ. ಅಷ್ಟು ಸಣ್ಣ ಇರುವಾಗ ಗದ್ದೆಗೆ ಹೋಗಿದ್ದೀರಿ ನೀವು? ಭತ್ತ ಕೈಗೆ ಹೋಗಿದ್ದು. ಭತ್ತಕ್ಕೆ ಕಲಿಸುದು, ದಸ ಇಟ್ಟು ಗದ್ದೆ ಕೆಲಸ. ಅಮ್ಮ ಹೋಗುವ ನನಗೆ ಕದ್ದುಕೊಂಡು ಹೋಗುದು ಕೆಲಸಕ್ಕೆ. ನೀವು ದೊಡ್ಡವರಾ? ಹಾಂ, ಎಲ್ಲ ಕೆಲಸ ಮಾಡುವುದು. ಆಗ ಒಂದು ಸರಿ ಕೆಲಸ ಮಾಡಿದ್ರೆ 1.5 ಸೇರು ಹಾಕಿ ಕೊಡೋದು, 1.5 kg. ಸಾಯಂಕಾಲ 8 ಗಂಟೆಗೆ ಹೋದರೆ ಸಾಯಂಕಾಲ 6 ಗಂಟೆ ತನಕ ಕಂಡ ಗದ್ದೆಯಲ್ಲಿ ಹೋಗಿ ಕೆಲಸ ಮಾಡಬೇಕು. ಮನೆಗೆ ಬರುವಾಗ ಏನಾಗುವುದಿಲ್ಲ, ಮನೆ ಆಗ ಮಲಗುದು ಅಂತ ಸಾಕಾಗ್ತಿತ್ತು. ಸಾಕಾಗ್ತದೆ. ಮತ್ತೆ ಅಂತ ಏನು ಮಾಡೋದು, ತುಂಬ ಕಷ್ಟ. ಕಷ್ಟದ ಕಾಲದಲ್ಲಿ ಜೀವನ ತೆಗೆದಿದ್ದು. ಇವಾಗಾದ್ರೆ ಇವಾಗ ಅಷ್ಟು ಕಷ್ಟ ಇಲ್ಲ. ಮತ್ತೆ ಕಷ್ಟ ಮನುಷ್ಯಗೆ ಕೆಲಸ ಬಂದಿದೆ ಯಾರಿಗೆ ಅಲ್ಲ. ಇನ್ನೊಂದು ಕ್ವಶನ್, ನೀವು ಶಾಲೆಗೆ ಹೋಗ್ತಿದ್ರಲ್ವಾ, ಅವಾಗ ನಿಮ್ಮ ಫ್ರೆಂಡ್ಸ್ ಜೊತೆ ಏನೆಲ್ಲ ಗೇಮ್ಸ್ ಆಡ್ತಿದ್ರಿ? ಅವಾಗ ಯಾವುದೆಲ್ಲ ಗೇಮ್ ಫೇಮಸ್ ಇತ್ತು ಆಟ? ಎಲ್ಲ ಇತ್ತು. ಕಪ್ಪೆ ಆಟ ಇತ್ತು, ಮತ್ತು ಚೆನ್ನ ಮನೆಗ ಬ್ಯಾಟ ಕಡ್ಡು ಇತ್ತು, ಬೊಗರಿ ಆಟ ಇತ್ತು, ಕಣ್ಣು ಮಿಚ್ಚೆ ಇತ್ತು, ಎಲ್ಲ ಇತ್ತು. ನಿಮ್ಗೆ ಯಾವುದು ತುಂಬಾ ಇಷ್ಟ? ನನಗೆ ಕಣ್ಣು ಮಿಚ್ಚೆ ಇಲ್ಲ, ಅದು ಇಷ್ಟನಾ ತುಂಬಾ? ಅದು ಒಂದು ಇಷ್ಟ. ನೆಕ್ಸ್ಟ್ ಕ್ವಶನ್, ನೀವು ಸಣ್ಣ ಇರುವಾಗ ಯಾವುದೆಲ್ಲ ಕೆಲಸ ಮಾಡ್ತಿದ್ರಿ? ಎಲ್ಲ ಕೆಲಸ ಮಾಡಲಿ. ಮನೆಯಲ್ಲಿ ಕೆಲಸ ಮಾಡೋದು, ಕಸ ತೆಗೆದೋದು, ಮತ್ತು ಪಾತ್ರೆ ತೆಗೆದು, ಎಲ್ಲ ಬಟ್ಟೆ ತೆಗೆಲಿಕ್ಕೆ, ಇವೆಲ್ಲ ಕೆಲಸ ನನಗೆ ಆಗದ್ದು ಮಾಡೋದು. ನೆಕ್ಸ್ಟ್, ಅವಾಗೆಲ್ಲ ನಿಮ್ಗೆ ತಿನ್ಲಿಕ್ಕೆಲ್ಲ ಎಂತ ಇತ್ತು ಸಣ್ಣ ಇರುವಾಗ? ತಿನ್ನಕ್ಕೆ ಕಷ್ಟ ಇತ್ತು, ಏನಿಲ್ಲ. ಮಾಡಿದ್ರೆ ಮಾತ್ರ, ಇಲ್ಲದ್ರೆ ಏನಿಲ್ಲ. ಈಗ ಅಂಗಡಿಯೆಲ್ಲ ಹೋಟೆಲಲ್ಲಿ ತರಲಿಕ್ಕೆ ಹಣ ಇಲ್ಲ. ಮತ್ತೆ ಮನೆಗೆ ಎಂತ ಮಾಡಿದ್ರೆ ಇಲ್ಲಿ ಎಂತ ಮಾಡೋದು? ಕಷ್ಟ ಕಾಲ ಅದೇ ಅದು. ನಿಮ್ಮ ಮನೆಯೆಲ್ಲ ಹೇಗಿತ್ತು? ಮನೆಯೆಲ್ಲ ಹುಲ್ಲು ಹಾಕಿದ್ದ ಮೇಲೆ ಎಲ್ಲ ಬೆದರು ಹಾಕೋದು, ಮುಳ್ಳು ಹಾಕೋದು. ಹುಲ್ಲು ಹಾಕೋದು ಮನೆಯಲ್ಲಿ. ಮಳೆ ಬರುವಾಗ ಎಲ್ಲ ನೀರು ಒಳಗೆ ಬರ್ತದೆ. ಚಂಡಿ ಮುದ್ದೆ ಬೇಸಿಗೆ ಕಾಲದಲ್ಲಿ ಅಂತ ಬಿಸಿಲು. ಮಳೆ ಬರುವಾಗ ನೀರೊಳಗೆ ಏನು ಮಾಡೋದು? ನೀವು ಗದ್ದೆ ಕೆಲಸಕ್ಕೆ ಮಲಗಲಿಕ್ಕೆ ಇಲ್ಲ, ನೀರು ಒಳಗೆ ಎಂತ ಮಾಡಲಿಕ್ಕೆ ಇಲ್ಲ. ಎಂತ ಮಾಡೋದು? ಕಷ್ಟ ಕಾಲದಲ್ಲಿ ಜೀವನ ತೆಗೆದದ್ದು. ನೀವು ಗದ್ದೆ ಕೆಲಸಕ್ಕೆ ಹೋಗ್ತೀರಾ ಅಂದಿದ್ರಲ್ವಾ, ಅವಾಗ ಎಷ್ಟು ಸಂಬಳ ಸಿಕ್ತಿತ್ತು ನಿಮ್ಗೆ? ಸಂಬಳ 10 kg ಇಲ್ಲ, 1.5 ಅಕ್ಕಿ. ಸಂಬಳ 1.5 kg. ಮತ್ತೆ ಏನಿಲ್ಲ, ಚಾ ಕುಡಿಲಿಕ್ಕೆ 1.5 kg ದಿನಕ್ಕ? ದಿನ ಕೆಲಸ ಮಾಡಿದ್ರೆ 1.5 kg ಅಕ್ಕಿ ಕೊಡುದು. ಹಣ ಇರ್ಲಿಲ್ಲ? ಹಣ ಇಲ್ಲ, ಏನಿಲ್ಲ, ಚಾ ಇಲ್ಲ, ಕುಡಿಲಿಕ್ಕೆ ಎಂತ ಇಲ್ಲ. ಹಾಗೆ 8 ಗಂಟೆಗೆ ಹೋದ್ರೆ ಸಾಯಂಕಾಲ 6 ಗಂಟೆ ತನಕ ಗದ್ದೆಗೆ ಬರಬೇಕು ಮನೆಗೆ. ಏನು ಕೊಡುದಿಲ್ಲ, ಯಾರು ಕೊಡುದಿಲ್ಲ ಅಂತ. 1.5 ಸೇರು ಹಾಕಿ ತಕೊಂಡು ಬಂದು. ಎಷ್ಟು ಗಂಟೆ ತನಕ ಕೆಲಸ ಇತ್ತು ಬೆಳಿಗ್ಗೆ? ಬೆಳಗ್ಗೆ 8 ಗಂಟೆಗೆ ಹೋಗ್ಬೇಕು ಗದ್ದೆಯಲ್ಲಿ. ರಾತ್ರಿ 6 ಗಂಟೆಗೆ ಬರಬೇಕು. ರಾತ್ರಿ ಸಾಯಂಕಾಲ 6 ಗಂಟೆಗೆ ಮನೆಗೆ ಬರೋದು. ಆಮೇಲೆ ಬಂದು ಅಡುಗೆ ಮಾಡಬೇಕು. ಅಡುಗೆ ಮಾಡಿ ಮಲಗುಲಿಗೆ ಅದು ಎಂತ ಮಾಡಿದ್ರೆ 1.5 ಸೇರು ಹಾಕಿಗೆ ಅಷ್ಟು ಕಷ್ಟಪಡ್ಬೇಕು. ಕಷ್ಟ ಉಂಟು. ಎಂತ ತಿಂಡಿ ಮಾಡಿದ್ರೆ ಎಂತ, ಊಟ ಮಾಡಲಿಕ್ಕೆ ಎಂಥದ್ದು, ಅದು ಎಂತ ಮಾಡ್ತದೆ. ನೀವು ಗದ್ದೆಲ್ಲ ನಟ್ಟಿಗೆಲ್ಲ ಹೋಗ್ತಿದ್ರಲ್ವಾ, ಅವಾಗ ಯಾವ್ದು ಸಾಂಗ್ ಹೇಳ್ತಿದ್ರಿ? ಅವಾಗೆಲ್ಲ ಪಾರ್ದನ ಅಂತ ಹೇಳ್ತಿದ್ರಲ್ವಾ, ಅದೆಲ್ಲ ಹೇಳ್ತಿದ್ರಂತೆ ಅಲ್ಲ? ಪಾರ್ದನ ಹೇಳ್ಬಿಟ್ಟು ಅದೆಲ್ಲ ನನಗೆ ನೆನಪುಂಟು. ಅವೆಲ್ಲ ನಿಮ್ಗೆ ಯಾವ್ದಾದ್ರು ನೆನಪಿದೆ? ಒಂದು ಹೇಳಿ ನಮ್ಮ ಜನಕ್ಕೆ. ಎಂತ ಯಾವ್ದಾದ್ರು ಒಂದು ಸಾಂಗ್, ಯಾವ ಪಾರ್ದನ ಹೇಳಿ? ಯಾವ್ದು ಕೂಡ ನಿಮ್ಗೆ ಯಾವ್ದು ಬರ್ತದೆ ಅದು ಹೇಳಿ. ಈಗ ಹೇಳ್ಬೇಕಾ? ಎಂತ ಪರ್ಟಿಕ್ಯುಲರ್ ಆಯ್ತಾ? ಹೇಳಿ. ಅದು ರಾಕೊಂಡ್ ಆಯ್ತಾ? ಪರ್ಟಿಕ್ಯುಲರ್ ಹೇಳಿ. ಪರ್ಟಿಕ್ಯುಲರ್ ಆಯ್ತಾ? ಅದು ಒಳ್ಳೇದಾ? ಗೊತ್ತಿಲ್ಲ, ಹೇಳಿ. ಅದಕ್ಕೆ ಹಾಕ್ಬೇಕಾ? ಇದು ಬಂದುಂಟಲ್ಲ? ಇಲ್ಲ, ಆನ್ ಉಂಟದು. ಹೇಳಿ. ನಾನು ಸಣ್ಣ ಜಾಗದಿಂದ ಪಾರ್ದನ ಹೇಳ್ತೇನೆ ಎಲ್ಲ. ಆಗ ಹೇಳಿದ್ದು ಇಲ್ಲ ಪರ್ಟಿಕ್ಯುಲರ್ ಅಂತ
ಪ್ರಾರ್ಥನಾ ಹೇಳಿ. ಎಲ್ಲ ಹಾಂ. ಪಕಿಕುಲೋ ಪಕಿಕುಲೋ ರಾಮ ಸ್ವಾಮಿ ಪಕಿಕುಲೋ ತಲ ಮಲಂದ ಕಟೇಡೆ ಕುಂಕುಮ ಬಣದ ಪಕಿಕುಲೋ 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 ರಾಮ ಸ್ವಾಮಿ ಪಕಿಕುಲೋ ಡೇಟ ಮುಖಟುಡೆ ರಾಗ ಕೊರುವನ ಪಕಿಕುಲೋ ಮಲ್ಲಿಗೆ ಮುಖಟುಡೆ ರಾಗ ಕೊರ್ಪನ ಪಕಿಕುಲೋ 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 ರಾಮ ಸ್ವಾಮಿ ಪಕಿಕುಲೋ ಸಾಕ ಇನ್ನು ಉಂಟಾ? ಸುಮ್ಮ ಚಮಟಿಗೆ ಮುಖಟುಡೆ ರಾಗ ಕೊರ್ಪನ ಪಕಿಕುಲೋ 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 ರಾಮ ಸ್ವಾಮಿ ಪಕಿಕುಲೋ ತಲ ಮಲಂದ ಕಟೇಡೆ ಕುಂಕುಮ ಬಣ್ಣದ ಪಕಿಕುಲೋ ಬಾಬಲ್ಗೆ ಮುಖಟುದೆ ರಾಗ ಕೊರ್ಪನ ಪಕಿಕುಲೋ ತಲದ ಬಗೆದು ರಾಮ ಸ್ವಾಮಿ ಪಕಿಕುಲೋ ತಲ ಮಲಂದ ಕಟ್ಟೇಡೆ ಕುಂಕುಮ ಬಣ್ಣದ ಪಕಿಕುಲೋ ಗುಲಾಬಿ ಮುಖಟುದೆ ರಾಗ ಕೊರ್ಪದ ಪಕಿಕುಲೋ ತಲ ಮಲಂದ ಕಟ್ಟೇಡೆ ಕುಂಕುಮ ಬಣ್ಣದ ಪಕಿಕುಲೋ 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 ರಾಮ ಸ್ವಾಮಿ ಪಕಿಕುಲೋ ಮಲ್ಲಿಗೆ ಮುಖಟುದೆ ರಾಗ ಕೊರ್ಪದ ಪಕಿಕುಲೋ ತಲ ಮಲಂದ ಕಟ್ಟೇಡೆ ಕುಂಕುಮ ಬಣ್ಣದ ಪಕಿಕುಲೋ ದಾಸಾಳದ ಪೂಟುದೆ ರಾಗ ಕೊರ್ಪನ ಪಕಿಕುಲೋ ಮಲಂದ ಕಟ್ಟೇಡೆ ಕುಂಕುಮ ಬಣ್ಣದ ಪಕಿಕುಲೋ. ಹಾಂ. ಅವ್ರು ಹೇಳಿದ್ರೆ ಬೇರೆ ಪಾರದನ ಬೇಕು ಅಂತ ಹೇಳ್ತೀರಾ ನೆಕ್ಸ್ಟ್ ಬೇರೆ ವಿಡಿಯೋಸಲ್ಲಿ? ಬೇರೆ ವಿಡಿಯೋಸಲ್ಲಿ ಅವರು ಕೇಳಿದ್ರೆ ಬೇರೆ ಹೇಳಿ ಅಜ್ಜಿ ಅಂತ, ಅವಾಗ ಹೇಳ್ತೀರಾ ನೀವು ಮತ್ತೆ ಬೇರೆ? ಬೇರೆ ಗದ್ದೆ ಹೌದು, ಇವತ್ತಲ್ಲ ಇನ್ನೊಂದಿನ, ಆಯ್ತಾ? ಇದು ಒಳ್ಳೇದಾಗ್ತದ? ಚಂದ ಉಂಟು. ಚಂದ ಉಂಟಲ್ಲ ಗೈಸ್, ಕಮೆಂಟ್ ಮಾಡಿ ಹೇಗಾಗಿದೆ ಅಂತ. ಚಂದ ಆಯ್ತು ನಿಜ. ಹೌದಾ? ಕೇಳಿ ಅವ್ರ ಜೊತೆ, ಹೌದಾ? ಕಮೆಂಟ್ ಮಾಡ್ಲಿಕ್ಕೆ ಹೇಳಿ ಹೇಗಾಗಿದೆ ಅಂತ. ಅವ್ರಿಗೆ ಹೇಳಿಕ್ಕೆ ಸ್ವಲ್ಪ ಟಫ್ ಆಗ್ತದೆ ಕಮೆಂಟ್ ಅಂತ. ನಿಮ್ಗೆ ಹೇಗಾಯ್ತು ಇವತ್ತು ಕ್ವಶನ್ಸ್ ಎಲ್ಲ ಕೇಳಿ? ನಾನು ಇನ್ನೂ ಕ್ವಶನ್ಸ್ ಇದೆ ಗೈಸ್, ನಿಮ್ಗೆ ಪಾರ್ಟ್ 2 ಬೇಕಂದ್ರೆ ಕೇಳಿ, ಇನ್ನು ಪ್ರಿಪೇರ್ ಮಾಡ್ತೇನೆ ಕ್ವಶನ್ಸ್. ಬಟ್ ಇದು ಪಾರ್ಟ್ 1 ಅಲ್ಲಿ ಇಷ್ಟು ಸಾಕು ಅಂತ ಅಲ್ವಾ? ಇನ್ನೂ ಇದೆಯಲ್ಲ ನಿಮ್ದು ಲೈಫ್ ಸ್ಟೈಲ್ ಹೇಳಿಕ್ಕೆ ಹೋದ್ರೆ ತುಂಬಾ ವಿಷಯಸ್ ಇದೆ ಅಲ್ವಾ ಹೇಳಿಕ್ಕೆ? ತುಂಬಾ ಇಷ್ಟ. ಇಲ್ಲಿಗೆ ಇವತ್ತಿನ ವ್ಲಾಗ್ ಎಂಡ್ ಮಾಡ್ತಿದ್ದೇವೆ ಗೈಸ್. ನಿಮ್ಗೆ ನಮ್ಮ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಲೈಕ್ ಅಂಡ್ ಸಬ್ಸ್ಕ್ರೈಬ್, ಕಾಮೆಂಟ್ ಮಾಡೋದನ್ನ ಮರಿಬೇಡಿ, ಶೇರ್ ಮಾಡಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಮತ್ತೆ ಸಿಗ್ತೇವೆ. ಬಾಯ್.